ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಹೇಳಿ ಸರ್. ಸರ್ ನಮಸ್ತೆ. ಹೇಳಿ ಸರ್ ನಮಸ್ತೆ. ಸರ್ ನಮಗೊಂದು ಸಿಲ್ವರ್ ಬಣ್ಣದ್ದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ಹೌದು ಸರ್. ಏನೈತ್ರಿ ಮಾಡಲ್ಲು? ಅದು 2016 ಸರ್. 2016 ಮಾಡಲ್ ಐತ್ರಿ. ಹಾಂ, ಓಕೆ. ಓನರ್ ಎಷ್ಟಾಗಿದ್ರೆ ಗಾಡಿಗೆ? ಅದು ಫಸ್ಟ್ ಪಾರ್ಟಿಲಿ ಇತ್ತು. ಹ್ಞೂ. ಮೊನ್ನೆ ಸೆಕೆಂಡ್ ಪಾರ್ಟಿ ನಾನು ಮಾಡಿಸ್ಕೊಂಡೆ. ಓಕೆ. ನೀವು ಇವಾಗ ಸೆಕೆಂಡ್ ಓನರು, ಗಾಡಿ ಯಾರು ತೊಗೊಂತೀರಿ ಅವ್ರು ಥರ್ಡ್ ಓನರ್ ಆಗ್ತಾರೆ. ಹಾಂ ಆಗ್ತದೆ. ರನ್ನಿಂಗ್ಲಿ ಎಷ್ಟಾಗಿತ್ತು ಸರ್ ಕಿಲೋಮೀಟ್ರು? ಒಂದು 87 ಏನೋ ಆಗಿದೆ. ಸರ್ 87,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಸೋಲ್ಡ್ ಕಾರ್ಡ್ ಐತ್ರಿ? ಈ ಶೋರೂಮ್ ಇಲ್ಲ ಸರ್, ಎಲ್ಲ ಹೊರಗಡೆ ಫಸ್ಟ್ ಎಲ್ಲ ಶೋರೂಮಲ್ಲಿ ಮಾಡ್ತಿದ್ರು. ಹ್ಞೂ 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 ಹ್ಞೂ. ನಾವು ತಿಂದು ಇದು ಇದು ಅದು ಸ್ವಲ್ಪ ಕ್ಲೀನಿಂಗು ಅದು ಇದು ಇಲ್ಲೇ ಹೊರಗಡೆನೇ ಮಾಡಿದ್ವಿ. ಓಕೆ. ನೀವು ತೊಗೊಂಡ್ಬಿಟ್ಟು ಗಾಡಿ ಹೊರಗಡೆ ಕೂಡ ಸರ್ವಿಸ್ ಮಾಡಿಸಿದ್ದೀರಾ? ಹಾಂ, ಏನಿಲ್ಲ, ಆಯಿಲ್ ಚೇಂಜ್ ಮಾಡ್ತೀವಿ, ಇನ್ನೇನು ಹ್ಞೂ ಹ್ಞೂ. ಒಂದು ಪೈಸದ ಕೆಲಸ ಇಲ್ಲ ಏನು. ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಇಟ್ಟಿರಿ? ಸರ್ ಎಲ್ಲ 90% ಇದೆ ಸರ್, ಅದು ಟೈರ್ 4. 90% ತನಕ ಟೈರ್ ಇದೆ. ಹಾಂ, 85-90% ಇದೆ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪಿಲ್ಲ ಯಾವ ಥರ ಇಟ್ಟಿದ್ದೀರಾ? ಸರ್ ಒರಿಜಿನಲ್ ಪಾಯಿಂಟ್ ಹೆಂಗಿದೆ ಹಂಗೆ ಇದೆ, ಯಾವುದಿಲ್ಲ. ಆಕ್ಸಿಡೆಂಟ್ ಫ್ರೀ ಗಾಡಿ ಅದು. ಓಕೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದ್ರಿ? ಹಿಂದ್ಗಡೆ ಒಂಚೂರು ಬ್ಲ್ಯಾಕ್ ಸ್ಟಿಕ್ಕರ್ ಹಾಕಿದ್ವಲ್ಲ, ಹ್ಞೂ. ಅಲ್ಲಿ ರಿವರ್ಸ್ ಹೊಡಿಯೋಕೆ ಹೋಗಿ ಟಚ್ ಹಾಕಿರೋದಕ್ಕೆ ಪೈಂಟ್ ಮಾಡಿಸ್ಬೇಕಲ್ಲಪ್ಪ ಅಂತ ಸ್ಟಿಕ್ಕರ್ ಹಾಕ್ಬಿಟ್ಟಿರೋದು. ಒರಿಜಿನಾಲಿಟಿ ಹೊರಟೋಗ್ಬಿಡೋದಂತ. ಓಕೆ. ಪೇಂಟ್ ಏನು ಮಾಡ್ಸೋಕೆ ಹೋಗಿಲ್ಲ, ಅದು ಸ್ಟಿಕರ್ ಹಚ್ಚಿದ್ದೀರಾ? ಪಾಯಿಂಟ್ ಏನು ತೆಗ್ಗಿದೆ ಅದು, ಹ್ಞೂ ಹ್ಞೂ. ಅದು ಹಿಂದ್ಗಡೆ ರಿವರ್ಸ್ ಹೊಡಿಯೋಕೆ ಹೋಗಿ ಓಕೆ. ಅಷ್ಟೇ. ಅದು ಒಂಚೂರು ಸ್ಟಿಕ್ಕರ್ ಹಾಕ್ಬಿಟ್ಟಿದ್ವಿ, ಆ ಪಾಯಿಂಟ್ ಒಟ್ಟು ಯಾರು ಮಾಡಿಸೋದು. ಹೌದಾ? ಗಲೀಜ್ ಕಾಣತ್ತಲ್ಲ ಪಾಯಿಂಟ್ ಮಾಡಿದ್ರೆ. ಹಾಂ 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 ಹಾಂ. ಓಕೆ. ಓಕೆ ಸರ್. ಅದು ಬಿಟ್ಟರೆ ಮೇಜರಾಗಿ ಗಾಡಿ ಆಕ್ಸಿಡೆಂಟ್ ಆಗೋದು, ಗಾಡಿ ರೀಪೇಂಟು, ಗಾಡಿ ಮೇಲೆ ಇಲ್ಲ. ಕೇಸಸ್ಸು, ಓಡಿಸಿದ ಈ ಥರ ಏನು ಪ್ರಾಬ್ಲಮ್ ಇಲ್ಲ? ಅದು ಯಾವುದಿಲ್ಲ ಸರ್, ಯಾವುದಿಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಹಾಂ, ಕ್ಲಿಯರ್ ಇದೆ. ಓಕೆ. 5 ಸೀಟರ್ ವೆಹಿಕಲ್ಲ ಏನು 7+1 8 ಸೀಟರ್ ವೆಹಿಕಲ್? 8 ಸೀಟ್ರ್. ಓಕೆ. LPG ಏನಾದ್ರು ಹಾಕ್ಸಿದ್ರೆ ಸರ್, ಪ್ಯೂರ್ ಪೆಟ್ರೋಲ್ ಮಾತ್ರನಾ? ಪ್ಯೂರ್ ಪೆಟ್ರೋಲ್ ಸರ್. ಹೌದಾ? ಹ್ಞೂ. ಓಕೆ. ಗಾಡಿ ಒಳಗೆ ಮುಟ್ಸೇ ಇಲ್ಲ. ಹ್ಞೂ ಹ್ಞೂ ಹ್ಞೂ. ಹೌದಾ? ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಒಂದು. ಸಿಸ್ಟಮ್ ಇದೆಯಾ? ಮುಂದ್ಗಡೆ ಫ್ರಂಟ್ ಬಂಪರ್ ಇದೆ. ಹ್ಞೂ ಲೈಟ್ ಎಲ್ಲ ಫಿಟ್ಟಿಂಗ್ ಮಾಡಿಸಿದ್ವಿ. ಹ್ಞೂ 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 ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ವಿ. ಮತ್ತೆ ಹಿಂದ್ಗಡೆ ಇದು ಬರೋದ ಪ್ಯಾನೆಲ್ ಡೋರ್ ಹತ್ರ, ಹ್ಞೂ ಹ್ಞೂ ಹ್ಞೂ. ಅದು ಹಾಕ್ಸಿದ್ವಿ. ಓಕೆ. ಎಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದಾ? ಹಾಂ, ಎಲ್ಲ ವರ್ಕ್ ಇದೆ. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, FC ಇನ್ಶೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? FC ಅಂತೂ ಇದೆ 32ವರೆಗೂ. ಇನ್ಶೂರೆನ್ಸ್ ಫುಲ್ ಇದೆ, ಬರೋ ವರ್ಷವರೆಗೂ ಇದೆ. ಬರೋ ವರ್ಷ 2ನೇ ತಿಂಗಳವರೆಗಿದೆ. ಓಕೆ. ಗಾಡಿ ತೊಗೊಂಡ್ರೆ ಇನ್ನೂ 1 ವರ್ಷದ ತನಕ ಇನ್ಶೂರೆನ್ಸ್ ಸಿಗ್ತೈತೆ ರೀ? ಹಾಂ, 26ವರೆಗೂ ಇನ್ಶೂರೆನ್ಸ್ ಇದೆ. ಇವಾಗ ನಿಮ್ಮ ವೆಹಿಕಲ್ ತೊಗೊಂಡವ್ರಿಗೆ ಏನೋ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ತಾವು ಸರ್ವಿಸ್ ಕೂಡ ಮಾಡಿಸಿ ಇಟ್ಟಿದ್ರೆ ತೊಗೊಂಡ್ಬಿಟ್ಟು ಓಡಿಸೋದು ಅಷ್ಟೇ ಕೆಲಸ? ಅಷ್ಟೇ ಸರ್, ಏನಿಲ್ಲ. ಓಕೆ. ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ ಅದು 320 ಹೇಳ್ತಾ ಇದ್ದೀನಿ. ಹಾಂ. ಯಾಕಂದರೆ ನನಗೆ ಬಿದ್ದಿರೋದು ಅಷ್ಟು, ಸುಮ್ಮನೆ ನಿಂತಿದೆ ಅದು 2-3 ತಿಂಗಳಿಂದ ಯೂಸ್ ಆಗ್ತಾಯಿಲ್ಲ ನಮಗೆ. ಅದಕ್ಕೆ ಕೊಟ್ಬಿಟ್ಟು ಬೇರೆ ಗಾಡಿ ತೊಗೊಳ್ಳೋಣ, ಚಿಕ್ಕ ಗಾಡಿ, ಅದು ತೆಗೆದು ಬಿಡೋಣ ಅಂತ. ಓಕೆ. ರೇಟ್ ಬಂದುಬಿಟ್ಟು 3,20,000 ಹೇಳಕತ್ತೀರಿ. ಮಾಡಲು 2016 ಐತ್ರಿ. ತಾವು ಆಲ್ರೆಡಿ ಓನರ್ ಸೆಕೆಂಡ್ ಆಗಿದ್ರೆ, ಗಾಡಿ ತೊಗೊಳೋರು ಥರ್ಡ್ ಓನರ್ ಆಗ್ತಾರೆ. ಹಾಂ, ಕಂಪ್ನಿದು ಏನಿದೆ ಅದೇ ಇದೆ ಸರ್. ಆ ಸೀಟು ಬಟ್ಟೆ ಸೀಟ್ ಮೇಲ್ಗಡೆ ಹಾಕಿರೋದು, ಒಳಗಡೆ ಒರಿಜಿನಲ್ ಸೀಟು, ಹ್ಞೂ ಹ್ಞೂ ಹ್ಞೂ. ಪೇಪರ್ ಕೂಡ ಆಡ್ದಿಲ್ಲ, ಅಷ್ಟು ಕ್ಲೀನಾಗಿ ಇಟ್ಟಿದ್ರು ಅವ್ರು ಯಾರೋ. ಹೌದ್ರಾ? ಹಿಂದ್ಗಡೆ ಸೀಟ್ಗಳು ಒರಿಜಿನಲ್ ಸೀಟ್ಗಳು ಒಳಗಿರೋದು, ಕಂಪ್ನಿಯಿಂದ ಬಂದವಲ್ಲ, ಹಿಂಗೆ ಇದಾವೆ ಸೀಟು. ಓಕೆ. ಶೋರೂಮಿಂದ ಯಾವ ಥರ ಬಂದಿರೋದು ಅದೆಲ್ಲ ಕೂಡ ಅದೇ ಥರ ಶೋ ಇಟ್ಟಿದ್ರೆ, ನೀವು ಸೀಟ್ ಕವರ್ ಆಗಿರ್ಬೋದು, ಈ ಥರನೂ ಏನು ಬೇರೆ ಹಾಕ್ಸಿಲ್ಲ ಅಂದರೆ, ಕವರ್ ಮಾತ್ರ ಹಾಕ್ಸಿದ್ರೆ, ಒಳಗಡೆ ಸೀಟು ಒರಿಜಿನಾಲಿಟಿ ಅದೇ ಶೋರೂಮಿಂದ ತಣ್ಣಗಿರಲಿ ಅಂತ ಬಟ್ಟೆದು ಹಾಕ್ಕೊಂಡಿದ್ದೆ ಅದ್ಮೇಲೆ. ಹ್ಞೂ ಹ್ಞೂ ಹ್ಞೂ. ಓಕೆ ಸರ್. ಇವಾಗ ರೇಟ್ 3,20,000 ಹೇಳಿದ್ರಲ್ಲ, ನಮ್ಮ ಕಡೆಯಿಂದ ಒಂದರಿಗೆ ನೆಗೆಶ್ಬಲ್ ಏನು ಮಾಡ್ಕೊಡ್ತೀರಾ 3,20,000ರಾಗ? ಸರ್ ಒಂದು ನಿಮ್ಮ ಕಡೆಯಿಂದ ಬಂದರೆ ಒಂದು 10,000 ಬಿಟ್ಕೊಡ್ತೀನಿ ತೊಗೊಳ್ಳಿ ಸರ್. 3,10,000 ಗಾಡಿ ಕೊಡೋಕೆ ರೆಡಿ ಇದ್ದೀರಾ? ಹ್ಞೂ ಸರ್. ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್, ಕಂಡೀಷನ್ ಇದೆ. ಅನ್ಟಚ್ ಗಾಡಿ ಅದು. ಹ್ಞೂ ಹ್ಞೂ ಹ್ಞೂ. ಪೈಂಟ್ ಆಗೋದಾಗಲಿ, ಟಚಪ್ ಆಗೋದಿರಲಿ ಏನೂ ಆಗಿಲ್ಲ. ಅದು ಹೆಂಗೈತೆ ಹಂಗೆ ಐತೆ. ಬಾಡಿನೂ ಚೆನ್ನಾಗೈತೆ. ಓಕೆ ಸರ್. ಇವಾಗ ರೇಟ್ ನೋಡಿ ಗಾಡಿ.
ಅದೇ ಸರ್ ಇವಾಗ ರೇಟು ನಮ್ಮ ಕಡೆಯಿಂದ ಬಂದಾಗ 10,000 ರೂಪಾಯಿ ನೆಗೆಶ್ವಲ್ ಮಾಡಿದ್ರು ಕೂಡ 3,10,000 ಗಾಡಿ ಕೊಡೋಕೆ ರೆಡಿ ಇದ್ದಾರೆ ಅಂದ್ರಲ್ಲ, ಅಂದರೆ ಇದನ್ನು ಫೈನಲ್ ರೇಟ್ ಆಗುತ್ತೋ ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು? ಬಂದು ನೋಡಲಿ ಸರ್ ಗಾಡಿ ಫಸ್ಟ್ ನೋಡಲಿ. ಹ್ಞೂ ಯಾಕೆಂದರೆ ನನಗೆ 3:20 ಬಿದ್ದುಬಿಡೈತೆ ನನಗೇನೆ ಆಲ್ರೆಡಿ ಇದು. ಓಕೆ 3:20 ನಾನು ಕೊಟ್ಕೊಂಡಿದ್ದು ಮತ್ತು ಆ ಮ್ಯೂಸಿಕ್ ಸಿಸ್ಟಮು ಇದು ಅದು ಏನೇನೋ ಹಾಕಿದ್ಬಿಟ್ಟೆ ಅವೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಓಕೆ ಸರ್, ನಮ್ಮ ಕಡೆಯಿಂದ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ನೋಡಿರಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಆಯಿತು, ಓಕೆ ಸರ್. ಓಕೆ, ಗಾಡಿ ಇರುವಂಥ ಲೊಕೇಶನ್ ರೀ ಸರ್? ಲೊಕೇಶನ್ನು ತುಮಕೂರಲ್ಲಿ ನಾನು ಇಸ್ಮಾಯಿಲ್ ನಗರ್ ಹತ್ರನೇ ಗಾಡಿ ಸಿಗತ್ತೆ. ಹೌದ್ರಾ? ಹಾಂ ಓಕೆ, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಇದೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಆಯಿತು ಸರ್, ಓಕೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.